ಇನ್ನು ಅಣ್ಣನ ಪ್ರೀತಿಯನ್ನು ನಿರಾಕರಿಸಿದ್ದಕ್ಕೆ ಯುವತಿಯನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾನೆ ತಮ್ಮ. ಯುವತಿಯನ್ನ ನಡು ರಸ್ತೆಯಲ್ಲೇ ಚಾಕು ಇರಿದು ಪ್ರಿಯಕರನ ತಮ್ಮ ಕೊಲೆ ಮಾಡಿದ್ದಾನೆ. ಅಣ್ಣನ ಪ್ರೀತಿಯನ್ನ ನಿರಾಕರಿಸಿದ್ಲು ಅಂತ ಯುವತಿಯನ್ನ ಆ ಯುವಕನ ತಮ್ಮ ಬರ್ಬರವಾಗಿ ಹತ್ಯೆ ಮಾಡಿರೋದು. ನಡು ರಸ್ತೆಯಲ್ಲೇ ಚಾಕು ಇರಿದು ಕೊಲೆ ಮಾಡಿದ್ದಾನೆ. ರಕ್ತದ ಮಡುವಿನಲ್ಲಿ ನಡು ರಸ್ತೆಯಲ್ಲೇ ಬಿದ್ದು ಒದ್ದಾಡಿ ಅಮೃತ ಪ್ರಾಣ ಬಿಟ್ಟಿದ್ದಾಳೆ. ಅಮೃತಗೆ ಚಾಕುವಿನಿಂದ ಚುಚ್ಚಿದ ಸೂರ್ಯ ಮತ್ತು ಧನುಷ್ ಅನ್ನೋದು ಗೊತ್ತಾಗ್ತಾ ಇದೆ. ಬೆಂಗಳೂರಿನ ಕೋಡಿಹಳ್ಳಿಯಲ್ಲಿ ಜುಲೈ 13ರಂದು ನಡೆದಂತಹ ಘಟನೆ. ಸೂರ್ಯ ಮತ್ತು ಧನುಷ್ ಅನ್ನುವ ಸಹೋದರರು ಈ ಒಂದು ಕೃತ್ಯವನ್ನ ನಡೆಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ನಿನ್ನೆ ಅಮೃತ ಸಾವನ್ನಪ್ಪಿದ್ದಾರೆ. ನೋಡಿ, ಬೆಂಗಳೂರಿನ ಕೋಡಿಹಳ್ಳಿಯಲ್ಲಿ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಇದು. ಅಣ್ಣನ ಪ್ರೀತಿಯನ್ನ ನಿರಾಕರಿಸಿದ್ಲು. ತನ್ನ ಅಣ್ಣನ ಪ್ರೀತಿಯನ್ನ ಆಕೆ ಒಪ್ಕೊಂಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ತಮ್ಮ ಏನ್ ಮಾಡಿದಾನೆ, ಅಮೃತ ಅನ್ನುವ ಯುವತಿಯನ್ನ ಚಾಕುವಿನಿಂದ ಇರಿದು ಕೊಲೆ ಮಾಡಿರುವಂಥದ್ದು. ನಡು ರಸ್ತೆಯಲ್ಲೇ ಚಾಕುವಿನಿಂದ ಆತ ಹಲ್ಲೆ ಮಾಡಿದ್ದಾನೆ. ಪರಿಣಾಮ ತೀವ್ರವಾಗಿ ಗಾಯಗೊಂಡಿದ್ದಂಥ ಅಮೃತ ಅವರನ್ನ ಆಸ್ಪತ್ರೆಗೆ ದಾಖಲಿಸಲಾಯಿತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಅಮೃತ ಮೃತಪಟ್ಟಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸೊ ಅಲ್ಲಿಗೆ ನೋಡಿ ಇವರ ಮನಸ್ಥಿತಿ, ಈ ಯುವಕರ ಮನಸ್ಥಿತಿ. ಇನ್ನು ಯಂಗ್ಸ್ಟರ್ಸ್ ಇದ್ದಾರೆ, ಸ್ಥಳೀಯರೆಲ್ಲರೂ ಸಹ ಅವರನ್ನು ಹಿಡಿದಿದ್ದಾರೆ, ಅವರನ್ನು ಪೊಲೀಸರಿಗೆ ಒಪ್ಪಿಸುವಂಥದ್ದು ಕೆಲಸವನ್ನ ಮಾಡಿದ್ದಾರೆ. ಆದರೆ ಸಣ್ಣ ವಯಸ್ಸಿನಲ್ಲಿ ಈ ರೀತಿಯಾದಂತಹ ಒಂದು ಕ್ರಿಮಿನಲ್ ಮನಸ್ಥಿತಿಗಳು ಬರ್ತಾ ಇರ್ತಕ್ಕಂಥದ್ದು ಇದರಲ್ಲಿ ಸಾಕಷ್ಟು ಆತಂಕವನ್ನು ಮೂಡಿಸ್ತಾ ಇದೆ. ಇನ್ನು ಇದ್ರ ಬಗ್ಗೆ ಮತ್ತೊಂದಿಷ್ಟು ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಯುವತಿ ಹಾಗೂ ಧನುಷ್ ಮಧ್ಯೆ 4 ವರ್ಷದಿಂದ ಪ್ರೀತಿ ಇರುತ್ತೆ. ಯುವತಿ ಮತ್ತು ಧನುಷ್ ಮಧ್ಯೆ 4 ವರ್ಷಗಳಿಂದ ಪ್ರೀತಿ ಇತ್ತಂತೆ. ಆದರೆ ಈ 5-6 ತಿಂಗಳ ಹಿಂದೆ ಬ್ರೇಕಪ್ ಆಗಿರುತ್ತೆ. ಅದೇ ಕಾರಣಕ್ಕೆ ಕೊಲೆಯಾಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಪೂರ್ವ ವಿಭಾಗದ ಡಿಸಿಪಿ ಡಾಕ್ಟರ್ ವಿಕ್ರಮ್ ಆಮಟೆ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಧನುಷ್ಗೆ ಆಲ್ರೆಡಿ ಒಂದು ಮದುವೆ ಆಗಿತ್ತಂತೆ, ಒಂದು ಮಗುನೂ ಇತ್ತಂತೆ. ನೋಡಿ, ಈ ಧನುಷ್ಗೆ ಆಲ್ರೆಡಿ ಒಂದು ಮದುವೆ ಆಗಿ ಒಂದು ಮಗುನೂ ಇತ್ತಂತೆ. ಡಿವೋರ್ಸ್ಗೂ ಕೂಡ ಅರ್ಜಿಯನ್ನ ಹಾಕಿದ್ರು. ಇದರ ನಡುವೆ ಈಕೆಯ ಜೊತೆಗೆ ಧನುಷ್ಗೆ ಪ್ರೇಮಾಂಕುರವಾಗುತ್ತೆ ಅಂತ ಸದ್ಯ ಇಬ್ಬರು ಆರೋಪಿಗಳನ್ನು ಬಂಧಿಸಲಾಗಿದೆ. ಬೇರೆ ಆಯಾಮದಲ್ಲೂ ಸಹ ನಾವು ತನಿಖೆಯನ್ನ ಮಾಡ್ತಾ ಇದ್ದೀವಿ ಅಂತ ಪೂರ್ವ ವಿಭಾಗದ ಡಿಸಿಪಿ ಡಾಕ್ಟರ್ ವಿಕ್ರಮ್ ಅಮಟೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಹುಡುಗ ಬಂದು ಸ್ಟ್ಯಾಬ್ ಮಾಡಿದ್ದಾನೆ ಹುಡುಗಿಗೆ ಅಂತಕ್ಕಂಥದ್ದು ಒಂದು ಕಂಪ್ಲೇಂಟ್. ಸೊ ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಸ್ಪಾಟಿಗೆ ಹೋಗಿ ನಮ್ಮನ್ನೆಲ್ಲ ವೆರಿಫೈ ಮಾಡ್ತಾರೆ. ಮತ್ತೆ ಅವ್ರ ಬ್ರದರ್ ತೇಜಸ್ ಅಂತಕ್ಕಂಥವ್ರು ಬಂದು ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ ಪ್ರಕಾರ ಧನುಷ್ ಮತ್ತೆ ಸೂರ್ಯ ಅಂತಕ್ಕಂಥವ್ರು ಈ ಕೃತ್ಯ ಎಸಗಿದ್ದಾರೆ ಅಂತ ಹೇಳ್ತಾರೆ ಅವರು. ಅದರಲ್ಲಿ ಅವರು ಕಾರಣನೂ ಹೇಳ್ತಾರೆ. ಈ ಧನುಷ್ ಮತ್ತೆ ಯಾರು ಮೃತ ಆಗಿದ್ದಾರೆ ಲೇಡಿ, ಅವರಿಬ್ಬರ ಮಧ್ಯದಲ್ಲಿ 4 ವರ್ಷದಿಂದ ಪ್ರೀತಿ ಇರುತ್ತೆ. ಸೊ ಇತ್ತೀಚೆಗೆ ಒಂದು 4-5 ಮಂತ್ಸ್ ಅಲ್ಲಿ ಬ್ರೇಕಪ್ ಆಗಿರುತ್ತೆ. ಅದನ್ನ ಬ್ರೇಕಪ್ ಆಗಿದ್ದಕ್ಕೆ ಇವರು ಈ ತರ ಹೊಡೆದಿದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟ್. ಸೊ ಇಮಿಡಿಯೇಟ್ ಆಗಿ ನಮ್ಮವರು ಸೋಕೋ ಟೀಮ್ ಅದೆಲ್ಲ ಹೋಗಿ ವೆರಿಫೈ ಮಾಡ್ತಾರೆ. ವೆರಿಫೈ ಮಾಡಿ ವೈಜ್ಞಾನಿಕ ತನಿಖೆಯನ್ನ ಕೈಗೊಂಡಿದ್ದಾರೆ ನಮ್ಮ ಇನ್ಸ್ಪೆಕ್ಟರ್ JB ನಗರ್ ಅವರು. ಆರೋಪಿ ಸೂರ್ಯ ಮತ್ತೆ ಧನುಷ್ ಇವರಿಬ್ಬರನ್ನು ನಾವು ಅದೇ ದಿನ ಸೆಕ್ಯೂರ್ ಮಾಡ್ತೀವಿ ವಿತ್ ಹೆಲ್ಪ್ ಆಫ್ ಪಬ್ಲಿಕ್. ಇದರಲ್ಲಿ ಇಲ್ಲಿವರೆಗೆ ತನಿಖೆಯಲ್ಲಿ ಕಂಡುಬಂದಿರ್ತಕ್ಕಂಥದ್ದು ಏನು ಸೋಮವಾರ ದಿನ ಅದು ಇನ್ಸಿಡೆಂಟ್ ಆಗುತ್ತೆ. ಅದಾದ್ಮೇಲೆ ಇಮಿಡಿಯೇಟ್ ಆಗಿ ಮಣಿಪಾಲ್ ಹಾಸ್ಪಿಟಲ್ ಅಲ್ಲಿ ಅವರಿಗೆ ಅಡ್ಮಿಟ್ ಮಾಡಿದ್ಮೇಲೆ ನಿನ್ನೆ ಸಾಯಂಕಾಲ ಅವ್ರದ್ದು ಡೆತ್ ಆಗಿದೆ. ಸೊ 307 ಜೊತೆಗೆ ನಾವು 302 ಅಂದ್ರೆ ಮರ್ಡರ್ ಕೇಸನ್ನು ನಾವು ಇನ್ವೋಕ್ ಮಾಡಿದ್ದೇವೆ, ಸೆಕ್ಷನ್ಸ್ ಅನ್ನು ನಾವು ಇನ್ವೋಕ್ ಮಾಡಿದ್ದೇವೆ. ಓಕೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಂಜನ್. ಈಗ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ರಂಜನ್, ಯಾವಾಗ ನಡೆದಿದ್ದಂತ ಘಟನೆ ಇದು? ಸದ್ಯ ಬಂಧನಕ್ಕೆ ಒಳಗಾಗಿರ್ತಕ್ಕಂಥವರಿಂದ ಏನಾದರೂ ಮಾಹಿತಿ ಪಡೆಯಲಾಗಿದೆ? ತನಿಖೆ ಯಾವ ರೀತಿ ಸಾಗ್ತಾ ಇದೆ? ಶಿವಶಂಕರ್, ಪ್ರೀತಿಯನ್ನು ನಿರಾಕರಿಸಿದಕ್ಕೆ ಯುವತಿಯ ಮೇಲೆ ನಡು ರಸ್ತೆಯಲ್ಲಿ ಅಟ್ಟಹಾಸವನ್ನು ನಡೆದಿರುವಂತದ್ದು. 13ನೇ ತಾರೀಕು ಸಂಜೆ ಅಮೃತ ಅನ್ನುವಂತ ಯುವತಿಗೆ ಸೂರ್ಯ ಅನ್ನುವಂತ ಆಸಾಮಿ ಚಾಕನೆ ಎರೆದಿರ್ತಾನೆ. 15ರಂದು ಕೂಡಲೇ ಆತಳನ್ನ ಆಸ್ಪತ್ರೆಗೆ ದಾಖಲಾಗಿರುತ್ತೆ. 15ನೇ ತಾರೀಕು ಆಕೆ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆ ಉಸಿರನ್ನ ಎಳೆದಿರುವಂತದ್ದು. ಏನಂತ ಹೇಳಿದ್ರೆ ಧನುಷ್ ಎಂಬ ಆತನ ಅಕ್ಕಿಸಿದಾನಲ್ಲ, ಅವನ ಸಹೋದರ ಸೂರ್ಯ ಆಗಿರ್ತಾನೆ. ಸೊ ಸೂರ್ಯ ಮತ್ತು ಧನುಷ್ ಇಬ್ರು ಕೂಡ ಅಣ್ಣ ತಮ್ಮಂದಿರಾಗಿರ್ತಾರೆ. ಈ ಅಮೃತ ಅನ್ನುವಂತ ಯುವತಿಯ ಮೇಲೆ ಈ ರೀತಿಯಾಗಿ
ಧನುಷ್ನ ತಮ್ಮ ಸೂರ್ಯನ ಹಿಡಿದು ಕೊಲೆ ಮಾಡಿರುವಂತದ್ದು. 13ನೇ ತಾರೀಕು ಸಂಜೆ ಪೊಲೀಸರಿಗೆ ಈ ರೀತಿಯಾಗಿ ಚಾಕು ಇರಿಯಲಾಗಿದೆ ಅನ್ನುವಂತ ಮಾಹಿತಿ ಬರುತ್ತೆ. ಸ್ಥಳಕ್ಕೆ ತಕ್ಷಣ ಪೊಲೀಸರು ಹೇಳ್ತಾರೆ. HAL ರಸ್ತೆಯ ಕೋಡಿಹಳ್ಳಿಯಲ್ಲಿ ಒಂದು ಘಟನೆ ನಡೆದಿರುವಂತದ್ದು. ಒಂದ್ ಕಡೆಯಿಂದಾಗಿ ಏನು ಓಂ ಶಕ್ತಿಯ ಮಾಲೆಯನ್ನ ಹಾಕುವಂತ ಸಂದರ್ಭದಲ್ಲಿ ಎರಡೂ ಕುಟುಂಬದವರಿಗೆ ಪರಿಚಯ ಇತ್ತು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಿರುವಂತದ್ದು. ಆ ಒಂದು ಪರಿಚಯ ನಂತರದಲ್ಲಿ ಧನುಷ್ ಮತ್ತೆ ಅಮೃತ ಆತ್ಮೀಯರಾಗಿದ್ರು. ಅದಾದ ಬಳಿಕ ಇಬ್ಬರು ಪರಸ್ಪರ ಪ್ರೀತಿ ಮಾಡ್ತಿದ್ರು. ಆದ್ರೆ ಧನುಷ್ಗೆ ಅದಕ್ಕಿಂತ ಮೊದಲೇ ಮದುವೆ ಆಗಿತ್ತು ಅನ್ನುವಂತಹ ಮಾಹಿತಿ ಕೂಡ ಅಮೃತ ಗೊತ್ತಾಗುತ್ತೆ. ಅಂದ್ರೆ ಈ ಹಿಂದೆ ಧನುಷ್ ಮದುವೆ ಆಗುತ್ತೆ, ವಿಚ್ಛೇದನ ಪಡೆದಿದ್ದ, ಈ ಒಂದು ಮಾಹಿತಿ ಕೂಡ ಅವಳಿಗೆ ಗೊತ್ತಾಗುತ್ತೆ. ಆ ಒಂದು ಸಂದರ್ಭದಲ್ಲಿ ಆಕೆ ಅವಳನ್ನ ಅವಾಯ್ಡ್ ಮಾಡ್ತಾಳೆ. ಈ ಒಂದು ಸಂದರ್ಭದಲ್ಲಿ ಆತನಿಗೆ ಈ ಒಂದು ಅಮೃತ ದೂರವಾಗ್ತಾಳೆ ಅನ್ನುವಂತ ವಿಚಾರ ಗೊತ್ತಾಗುತ್ತಲ್ಲ, ಆ ಒಂದು ಸಂದರ್ಭದಲ್ಲಿ ಆತ ಕುಪಿತಗೊಳ್ತಾನೆ. ಈ ಒಂದು ವಿಚಾರವನ್ನ ತಮ್ಮನಿಗೆ ತಿಳಿಸ್ತಾನೆ. ತಮ್ಮ ನೇರವಾಗಿ ಆಕೆಗೆ ಹೋಗಿ ಚಾಕನ್ನ ಹಿಡಿದಿರುವಂತ ಘಟನೆ ಕೂಡ ನಡೆದಿರುವಂತದ್ದು. ಸದ್ಯಕ್ಕೆ ಈಗಾಗಲೇ ಪೊಲೀಸರು ಅಕ್ಯೂಸ್ ಗಳನ್ನ ಬಂಧನ ಮಾಡಿ ಈಗಾಗಲೇ ವಿಚಾರಣೆ ನಡೆಸಿದ್ದಾರೆ. ಆರೋಪಿ ಸೂರ್ಯ ಹಾಗೂ ಧನುಷ್ರನ್ನ ಜೀವನ್ ಭೀಮನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಈಗಾಗಲೇ ಏನು CV ರಾಮನ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಮೃತದೇಹದ ರವಾನೆ ಕೂಡ ಆಗಿರುವಂತದ್ದು. ಒಂದ್ ಕಡೆಯಿಂದಾಗಿ ಏನು 2026 ಬೆಂಗಳೂರಿನಲ್ಲಿ ದಿನನಿತ್ಯ ಇದೇ ರೀತಿಯಾದಂತಹ ಪ್ರಕರಣಗಳು ಬೆಳಕಿಗೆ ಬರುತ್ತೆ. ಆದ್ರೆ ಪ್ರೀತಿ ಹೆಸರಲ್ಲಿ ಈ ರೀತಿಯಾಗಿ ತಾನೇ ಪ್ರೀತಿಸಿದಂತ ಯುವತಿಗೆ ಚಾಕು ಹಿಡಿದಿರುವಂತದ್ದು ನಿಜಕ್ಕೂ ಕೂಡ ವಿಪರ್ಯಾಸದ ಸಂಗತಿ ಅಂತಾನೆ ಹೇಳ್ಬೋದು. ಓಕೆ ಅಥರ್ವತ್. ರಂಜನ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.